ಒಂದು ಟೈಮ್ ಲೂಪ್ ಸಿನಿಮಾಗೆ ಸುಮ್ಮನೆ ಏನೋ ಬರ್ಕೊಂಡು ಆಡಿಯನ್ಸ್ಗೆ ಕನ್ಫ್ಯೂಸ್ ಮಾಡ್ದೇನೆ ಸ್ಟ್ರೈಟ್ ಆಗಿ ಹೇಳ್ತಿರೋ ಕತೆಗೆ ಒಂದು ವ್ಯಾಲ್ಯೂ ಇದೆ ಅನ್ನೋ ಫೀಲ್ ಕೊಡಬೇಕು. ಅಂಡ್ ಇದು ಇಲ್ಲಿ ವರ್ಕ್ ಆಗಿದೆ. ಸಂಭವಂ ಅಧ್ಯಾಯಂ 1 ಮೀನ್ಸ್ ಇನ್ಸಿಡೆಂಟ್ ಚಾಪ್ಟರ್ 1 ಇದನ್ನ ಜೀತು ಸತೀಶನ್ ಅವರು ಡೈರೆಕ್ಟ್ ಮಾಡಿರೋ ಸಿನಿಮಾ. ಇದೊಂದು ಟೈಮ್ ಟ್ರಾವೆಲ್ ಬೇಸ್ ಆಗಿ ಇಟ್ಕೊಂಡು ಹಾರರ್ ವಿತ್ ಸೈಕಾಲಜಿಕಲ್ ಸೈನ್ಸ್ ಫಿಕ್ಷನ್ ಅಂಡ್ ಟೈಮ್ ಲೂಪ್ ಥ್ರಿಲ್ಲರ್ ಜೊತೆ ನಡೆಯೋ ಚಿತ್ರ. ಇದು ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಹೆವಿ ಸದ್ದನ್ನ ಮಾಡ್ತಿದೆ ಅಂಡ್ ಎಲ್ಲರಲ್ಲೂ ಕೂಡ ಪಾರ್ಟ್ 2 ಬೇಕಿದೋ ಅನ್ನೋ ಎಕ್ಸ್ಪೆಕ್ಟೇಷನ್ ಹುಟ್ಟಿಸಿದೆ ಅಂತ ಹೇಳ್ಬಹುದು. ಇನ್ನು ಸಿನಿಮಾದ ಒನ್ ಲೈನ್ ಕತೆ ಕಡೆ ಬಂದ್ರೆ, ಒಬ್ಬ ಪೊಲೀಸ್ ಆಫೀಸರ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಅಂಡ್ ಆತನನ್ನ ಹುಡ್ಕೋಕೆ ಅಂತ ಹೋದ ನಮ್ಮ ಪೊಲೀಸ್ ಟೀಮ್ಗೆ ಒಂದು ಭಯಾನಕ ಕಾಡಿಗೆ ಹೋಗಿ ಹುಡ್ಕೋಕೆ ಶುರು ಮಾಡ್ತಾರೆ. ಬಟ್ ಕಾಡಿಗೆ ಎಂಟ್ರಿ ಆದ್ಮೇಲೆ ಸ್ಟೋರಿ ಕಂಪ್ಲೀಟ್ ಶಿಫ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ವಿಚಿತ್ರವಾದ ಪದೇ ಪದೇ ನಡೆಯೋ ಘಟನೆಗಳು. ಸತ್ಯ ಹುಡುಕೋ ಪ್ರಯತ್ನದಲ್ಲಿ ಹಿಡನ್ ಫೋರ್ಸಸ್ ಮತ್ತು ಡೀಪ್ ಸೀಕ್ರೆಟ್ ಒಂದೊಂದಾಗಿ ರಿವೀಲ್ ಆಗ್ತಾನೆ ಹೋಗ್ತವೆ. ಒಂದು ಟೈಮ್ ಟ್ರಾವೆಲ್ ಥ್ರಿಲ್ಲರ್ ಸಿನಿಮಾಗೆ ಕೋರ್ ಐಡಿಯಾ ಅನ್ನೋದು ತುಂಬಾ ಟೈಟ್ ಆಗಿ ಇದ್ರೇನೆ ಕನೆಕ್ಟ್ ಆಗೋದು. ಅಂಡ್ ಇದು ಇಲ್ಲಿ ಸಖತ್ತಾಗಿ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಬೇರೆ ಬೇರೆ ಟೈಮ್ ಲೈನ್ಗಳನ್ನ ಟೈಮ್ ಲೂಪ್ಗಳ ಜೊತೆ ಲಿಂಕ್ ಮಾಡಿ ಅದಕ್ಕೆ ಒಂದೊಂದು ಎಲಿಮೆಂಟ್ ಆ್ಯಡ್ ಮಾಡಿ ಇಂಟ್ರೆಸ್ಟ್ ಜಾಸ್ತಿ ಆಗೋ ಹಾಗೆ ಮಾಡಿದ್ದಾರೆ. ಎಸ್ಪೆಷಲಿ ಫಸ್ಟ್ ಹಾಫ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗ್ ಇಂದ ಇಂಟರ್ವಲ್ ವರ್ಗೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೂಕ್ ಮಾಡಿ ಕೂರಿಸುತ್ತೆ. ಅಂಡ್ ಇಲ್ಲಿ ಬರೋ ಪ್ರೀ ಕ್ಲೈಮ್ಯಾಕ್ಸ್ ಅಂಡ್ ಕ್ಲೈಮ್ಯಾಕ್ಸ್ ಮಾತ್ರ ಬಿಗ್ಗೆಸ್ಟ್ ಹೈಲೈಟಿಂಗ್ ಪಾಯಿಂಟ್ ಅಂತ ಹೇಳ್ತೀನಿ. ಅಷ್ಟೊಂದು ಇಂಟೆಲಿಜೆಂಟಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ನ ತುಂಬಾ ಚೆನ್ನಾಗಿ ಎಂಡ್ ಮಾಡಿರೋದು ಕಾನ್ಸೆಪ್ಟ್ ಗೆ ದೊಡ್ಡ ವ್ಯಾಲ್ಯೂ ಆಡ್ ಮಾಡಿದೆ. ಸಿನಿಮಾಟೋಗ್ರಫಿ ತುಂಬಾ ರಿಚ್ ಆಗಿದೆ. 90% ಆಫ್ ಸಿನಿಮಾ ಕಾಡಲ್ಲೇ ನಡೆಯುತ್ತೆ ಅಂಡ್ ಇಂಥ ಥ್ರಿಲ್ಲರ್ ಗೆ ಇದು ಹೆವಿ ಪುಷ್ ಕೊಡುತ್ತೆ. ಇದೊಂದು ಟೈಮ್ ಲೂಪ್ ಕಾನ್ಸೆಪ್ಟ್ ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂಡ್ ಕ್ಲೈಮ್ಯಾಕ್ಸ್ ಕೊಡೋ ಎಫೆಕ್ಟ್ ಇಂದ ಸಿನಿಮಾ ತುಂಬಾ ಚೆನ್ನಾಗಿ ಎಂಡ್ ಆಗಿದೆ ಅಂತ ಹೇಳ್ತೀನಿ.